ಗ್ಲಾಸ್ ಪೇಸಾ ಈ ರೂಮ್ ಒಳಗ್ ಹೇಗ್ ಬಂತು? ಏನ್ ಓಡ್ದಿದೆ? ಈ ಫೋಟೋ ಫ್ರೇಮ್ ಯಾವಾಗ ಹೊಡಿತು? ಅಜ್ಜಿ, ಈ ಫೋಟೋ ಫ್ರೇಮ್ ನಿನ್ನೆ ಹೊಡಿತಮ್ಮ. ಹೇಗ್ ಹೊಡಿತು? ಈ ವಿಷಯ ನಿನಗೆ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಈಗ ನಡೆದಿರೋ ಘಟನೆ ಸಾಮಾನ್ಯವಾದ್ದಲ್ಲ. ಅದಕ್ಕೆ ನಿನ್ನ ಹತ್ರ ಮುಚ್ಚಿಡ್ಬಾರ್ದು ಅಂತ ಬಂದೆ. ಹುತ್ತದ ಹತ್ರ ಹಾವು ಬರೋದಕ್ಕೂ ಫೋಟೋ ಹೊಡೆಯೋದಕ್ಕೂ ಸಂಬಂಧ ಏನಜ್ಜಿ? ಈ ಫೋಟೋ ಹೊಡೆದಿದ್ದು ಹಾವಿಂದ. ಶಾಪ ಶಶಿಗಿದ್ರು ಕೂಡ ಹಾವು ನಿನ್ನ ಫೋಟೋಗೆ ಯಾಕೆ ಕಚ್ತು ಅಂತ ಅಜ್ಜಿ ಕೇಳಿದ್ರು. ಶಶಿನ ನೀನು ಕಾಪಾಡ್ತಿದ್ಯಾ ಅಂತ ಹಾವು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದೆ ಅಂತ ಹೇಳಿದೆ. ಆದರೆ ಆಗಲೇ ಹುತ್ತದ ಹತ್ರ ಎಲ್ಲ ಹಾವು ನಿನ್ನನ್ನು ಕೋಪದಿಂದ ನೋಡ್ತಿದ್ರೆ ಭಯದಿಂದ ಮೈಯೆಲ್ಲ ನಡುಗೋಯ್ತು. ಶಶಿನ ನೀನು ಕಾಪಾಡ್ತಿರೋದ್ರಿಂದಲೇ ಇದೆಲ್ಲ ನಡೀತಿದೆ ಅಂತ ನನಗನ್ನಿಸ್ತಿದ್ಯಮ್ಮ. ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ನಾನ್ ತಪ್ಪು ಮಾಡ್ಬಿಟ್ಟೆ ಅಜ್ಜಿ. ಶಾಪ ಇದೆ ಅಂತ ಗೊತ್ತಿಲ್ದೆ ಅಣ್ಣನ ಹತ್ರ ಶಶಿ ಕತೆಗೆ ತಾಳಿ ಕಟ್ಟಿಸ್ಬಿಟ್ಟೆ. ಇವಾಗ ತಪ್ಪನ್ನ ಸರಿ ಮಾಡ್ಬೇಕು ಅನ್ಕೋತಿದ್ದೀನಿ. ಈ ಪ್ರಯತ್ನದಲ್ಲಿ ನನ್ ಪ್ರಾಣ ಹೋದ್ರೂ ಸರಿ, 100, 1000, ಲಕ್ಷ ಹಾವು ಎದುರಾದ್ರೂ ಸರಿ, ಹಿಂದೆ ಹೆಜ್ಜೆ ಇಡಲ್ಲ. ಶಶಿ ಪ್ರಾಣಕ್ಕೋಸ್ಕರ ನನ್ ಪ್ರಾಣನಾದ್ರೂ ಕೊಡ್ತೀನಿ. ಇಲ್ಲಮ್ಮ, ಯಾರ ಪ್ರಾಣನೂ ಹೋಗ್ಬಾರ್ದು. ದೇವರ ದಯೆಯಿಂದ